ಮಹಿಳೆಯರಿಗೆ 1,00,000 ಫ್ರೀಯಾಗಿ ಕೊಟ್ಬಿಡ್ತೀವಿ. ಇದನ್ನೆಲ್ಲ ನೋಡೋದಾದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ, ಅರ್ಥ ಆಯ್ತಾ? ಬಟ್ ಇದು ಅಭಿವೃದ್ಧಿ ಕಡೆಗೆ ಒಂದು ಹೆಜ್ಜೆ ಇಡುವಂಥ ಒಂದು ಪ್ರಯತ್ನ ಬಿಜೆಪಿ ಗ್ಯಾರಂಟಿ ಆದ್ರೆ ಸತ್ರ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಬಿಜೆಪಿ ಗ್ಯಾರಂಟಿ ಎರಡೂ ಸಹ ನೋಡಿದಾಗ ಒಂದು ಲೆವೆಲ್ ಆಗಿ ಇದೆ. ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ರೀತಿಯಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಸಿಕ್ಕಾಪಟ್ಟೆ ಪೈಪೋಟಿ ಉಂಟಾಗಿದೆ, ಅರ್ಥ ಆಯ್ತಾ? ಇದರಿಂದ ಏನಾಗ್ತಿದೆ ಅಂದ್ರೆ ಒಂದು ಸುಮಾರು ಕಾಂಗ್ರೆಸ್ ಏನ್ ಮಾಡಿದೆ, ಕರ್ನಾಟಕದಿಂದ ಪ್ರೇರೇಪಿತವಾಗಿ, ಅರ್ಥ ಆಯ್ತಾ, ಆ ಒಂದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದೆ, ಅರ್ಥ ಆಯ್ತಾ? ಕರ್ನಾಟಕ ಕಾಂಗ್ರೆಸ್ ನಿಂದ ಪ್ರೇರೇಪಿತವಾಗಿ ಉಡುಗೊರೆ ರೂಪದಲ್ಲಿ ಅಥವಾ ನೆರವು ಕೊಡುವ ಒಂದು ಹೆಸರಿನಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಒಂದು ಕಾಂಗ್ರೆಸ್ ಒಂದು ಕೇಂದ್ರ ಸರ್ಕಾರದಲ್ಲಿ ಅದೇ ರೀತಿಯ ಒಂದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ. ಮೋದಿ ಸರ್ಕಾರನೂ ಅಷ್ಟೇ, ಬಿಜೆಪಿ ಸರ್ಕಾರನೂ ಅಷ್ಟೇ ಇವಾಗ ಏನ್ ಮಾಡ್ತಿದೆ ಅಂದ್ರೆ ಅದೇ ರೀತಿಯ ಒಂದು ಗ್ಯಾರಂಟಿಗಳನ್ನ ಒಂದು ತಂದಿದೆ. ಏನೇನು ಗ್ಯಾರಂಟಿಗಳು? ಸತ್ರ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಬಿಜೆಪಿ ಗ್ಯಾರಂಟಿ ಎರಡೂ ಸಹ ನೋಡಿದಾಗ ಒಂದು ಲೆವೆಲ್ ಆಗಿ ಇದೆ, ಅರ್ಥ ಆಯ್ತು? ಈಗ ಒಂದೊಂದಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಅರ್ಥ ಆಯ್ತಾ? ಕಾಂಗ್ರೆಸ್ ಗ್ಯಾರಂಟಿ ಯಾವ ರೀತಿ ಇದೆ, ಬಿಜೆಪಿ ಗ್ಯಾರಂಟಿ ಯಾವ ರೀತಿ ಇದೆ? ಕಾಂಗ್ರೆಸ್ ಗ್ಯಾರಂಟಿ ಡೈರೆಕ್ಟ್ ಆಗಿ ಇದ್ರೆ, ಒಂದು ಬಿಜೆಪಿ ಗ್ಯಾರಂಟಿ ಇಂಡೈರೆಕ್ಟ್ ಆಗಿದೆ. ಬಟ್ ಇದು ಅಭಿವೃದ್ಧಿ ಕಡೆಗೆ ಒಂದು ಹೆಜ್ಜೆ ಇಡುವಂಥ ಒಂದು ಪ್ರಯತ್ನ ಬಿಜೆಪಿ ಗ್ಯಾರಂಟಿ ಇದಾದ್ರೆ, ಇತ್ ಕಡೆದು ಒಂದು ಕಾಂಗ್ರೆಸ್ ಗ್ಯಾರಂಟಿ ಏನಿದೆ ಒಂದು ಡೈರೆಕ್ಟ್ ಆಗಿ ಜನರಿಗೋಸ್ಕರ ಒಂದು ಬೆಂಬಲ ನೀಡುವಂತಹ ಅಥವಾ ಉಡುಗೊರೆ ನೀಡುವಂತಹ ಅಥವಾ ನೆರವು ನೀಡುವಂತಹ ಒಂದು ಗ್ಯಾರಂಟಿ ಯೋಜನೆಗಳು ಇದಾಗಿದೆ, ಅರ್ಥ ಆಯ್ತಾ? ಬನ್ನಿ ಗೈಸ್, ಈ ವಿಡಿಯೋದಲ್ಲಿ A to Z ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲನೇದು ಬಿಜೆಪಿ ಗ್ಯಾರಂಟಿ, ಅರ್ಥ ಆಯ್ತಾ? ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಎಷ್ಟು ಗ್ಯಾರಂಟಿಗಳಿದೆ, ಅದೇ ರೀತಿ ಏನೆಲ್ಲ ನಮ್ಮ ದೇಶಕ್ಕೆ ಇಷ್ಟು ದಿನ 10 ವರ್ಷಗಳಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಮಾಡಲು ಹೊರಟಿದ್ದಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು ಪ್ರಣಾಳಿಕೆಗಳ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಮೋದಿಯ ಒಂದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಇವು. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಏಕರೂಪ ನಾಗರಿಕತೆ ಜಾರಿಗೆ ಆಗಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಇದರಲ್ಲಿ ಒಂದು ದೇಶ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಇರಬೇಕು, ದೇಶದಲ್ಲಿ ಏಕರೂಪ ನಾಗರಿಕತೆ ಇರಬೇಕು ಅಂತ ಇದು ಒಂದು ಗ್ಯಾರಂಟಿ ರೂಪದಲ್ಲಿ ಜಾರಿಗೆ ತಂದಿದ್ದಾರೆ, ಅರ್ಥ ಆಯ್ತಾ? ಎಲ್ಲರೂ ಸಹ ಒಂದೇ ಸಮಾನವಾಗಿರಬೇಕು, ಎಲ್ಲರೂ ಒಂದೇ ಸಮನಾಗಿರಬೇಕು, ಎಲ್ಲರೂ ನಮ್ಮ ದೇಶದಲ್ಲಿ ಒಂದೇ ಕಾನೂನನ್ನ ಪಾಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಜಾರಿಗೆ ತಂದಿದ್ದಾರೆ ಇದನ್ನ. ಅದೇ ರೀತಿ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ಒಂದು ದೇಶ ಒಂದೇ ಚುನಾವಣೆ, ಅರ್ಥ ಆಯ್ತಾ? ಈಗ ಸುಮಾರು ಲೋಕಸಭೆಗೊಂದು ಚುನಾವಣೆ, ಒಂದು MLA-ಗಳಿಗೊಂದು ಚುನಾವಣೆ, MP ಚುನಾವಣೆ ಇರ್ತದೆ, ಪಂಚಾಯತಿಗಳ ಚುನಾವಣೆ, ಇಷ್ಟೆಲ್ಲ ಚುನಾವಣೆಗಳು ಸುಮಾರು ಸಪ್ರೇಟ್ ನಡೀತದೆ, ಅರ್ಥ ಆಯ್ತಾ? ಬಟ್ ಆದ್ರೆ ಇದನ್ನೆಲ್ಲ ಸೇರಿಸಿ ಒಂದೇ ಚುನಾವಣೆ ರೂಪದಲ್ಲಿ ಒಂದು ಜಾರಿಗೆ ತರಬೇಕು ಅಂತ ಒಂದು ಡಿಸೈಡ್ ಅನ್ನ ಮಾಡಿದ್ದಾರೆ. ಈ ಒಂದು ಸುದ್ದಿ ಸುಮಾರು ಒಂದು 5-6 ತಿಂಗಳ ಹಿಂದೆನೆ ಹರಿದಾಡ್ತಿತ್ತು, ಅರ್ಥ ಆಯ್ತಾ? ಇದ್ರಲ್ಲೇನು ಸ್ಪೆಷಲ್ ಇಲ್ಲ, ಅರ್ಥ ಆಯ್ತಾ? ಅದೇ ರೀತಿ ಮುಂದಿನ 5 ವರ್ಷ ಬಡವರಿಗೆ ಫ್ರೀ ರೇಷನ್ ಕೊಡೋದಕ್ಕೆ ತಯಾರಾಗಿದೆ. ಅದೇ ರೀತಿ ಸುಮಾರು ಇಂದಿನ ಒಂದು 10 ವರ್ಷಗಳಲ್ಲೂ ಸಹ ಒಂದು ಬಿಜೆಪಿ ಸರ್ಕಾರ ಇದುವರೆಗೂ ಬಡವರಿಗೆ ಯಾರ್ಯಾರಿಗೆ ಒಂದು BPL ಕಾರ್ಡ್ ಇದೆ ಅಂತವರಿಗೆಲ್ಲ 5 kg ಉಚಿತವಾದಂತ ಒಂದು ಅಕ್ಕಿಯನ್ನ ಕೊಡ್ಕೊಂಡು ಬಂದಿದೆ, ಅರ್ಥ ಆಯ್ತಾ? ಈಗ ಕಾಂಗ್ರೆಸ್ ಸರ್ಕಾರ ನಿಲ್ಸಿದೆ, ಅರ್ಥ ಆಯ್ತಾ? ಮುಂಚೆ ಎಲ್ಲ ಕೊಡ್ತಿತ್ತು, ಬಟ್ ಈಗ ಕೊಡೋದಕ್ಕೆ ಆಗ್ತಿಲ್ಲ, ಅವ್ರ ಕೈಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬದಲು ಹಣವನ್ನ ಹಾಕ್ತಿದ್ದಾರೆ, ಅನ್ನ ಭಾಗ್ಯ ಯೋಜನೆ ಅಂತ ಹೇಳಿ. ಬಟ್ ಇಷ್ಟು ದಿನ ಏನು ಅಕ್ಕಿ ಬಳಕೆ ಮಾಡ್ತಿದ್ರಲ್ಲ, ಅದನ್ನೆಲ್ಲ ಪ್ರತಿ ಒಂದು ನಮ್ಮ ಭಾರತದ ಎಲ್ಲಾ ರಾಜ್ಯಗಳಿಗೂ 5 kg ಉಚಿತವಾದಂತ ಒಂದು ಅಕ್ಕಿಯನ್ನ ಫ್ರೀ ಆಗಿ ಕೊಡುವಂತ ಒಂದು ಯೋಜನೆ ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗುತ್ತೆ ಅಂತ ಸಹ ಹೇಳಿದ್ದಾರೆ, ಅರ್ಥ ಆಯ್ತಾ? ಅದೇ ರೀತಿ 4ನೇ ಗ್ಯಾರಂಟಿ ಯಾವುದು ಅಂದ್ರೆ ಪೈಪ್ ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ. ಇದು ಆಲ್ರೆಡಿ ಸುಮಾರು ಸಿಟಿಗಳಲ್ಲಿ ಅಪ್ಲೈ ಮಾಡಿದ್ದಾರೆ, ಅರ್ಥ ಆಯ್ತಾ? ಯಾವ ರೀತಿ ಇದನ್ನ ಅಪ್ಲೈ ಮಾಡಿದ ತಕ್ಷಣ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ನಮಗೆ 40% ಕಡಿಮೆ ಆಗುತ್ತೆ ಗ್ಯಾಸ್ ಬೆಲೆ, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಕರೆಂಟ್ ಬಿಲ್ನ ಯಾವ ರೀತಿ ಮಂತ್ಲಿ ಕಟ್ತೀವೋ ಅದೇ ರೀತಿ ಗ್ಯಾಸ್ ಬಿಲ್ನು ಸಹ ನೀವೆಷ್ಟು ಬಳಕೆ ಮಾಡಿರ್ತೀರೋ ಅಷ್ಟು ಅದಕ್ಕೆ ತಕ್ಕನಾಗಿ ಒಂದು ಮಂತ್ಲಿ ಬಿಲ್ಲನ್ನು ಪೇ ಬರಬಹುದು, ಅರ್ಥ ಆಯ್ತಾ? ಈ ಥರ ಒಂದು ಸಿಸ್ಟಮ್ನ ತರಬಹುದು. ಇದರಿಂದ ನಮಗೆ ಸಿಕ್ಕಾಪಟ್ಟೆ ಅನುಕೂಲ ಆಗೋದಂತ ಗ್ಯಾರಂಟಿ, ಅರ್ಥ ಆಯ್ತಾ? ಯಾಕೆಂದರೆ ಗ್ಯಾಸ್ ತಗೊಬರ್ತಾರೆ, ಎಷ್ಟು ಲೀಕೇಜ್ ಆಗಿರ್ತದೆ, ಅರ್ಥ ಆಯ್ತಾ? ಅದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ.
ಬಟ್ ಈ ಥರ ಮಾಡೋದ್ರಿಂದ ನಾವೆಷ್ಟು ಬಳಕೆ ಮಾಡಿರ್ತೀವೋ ಗ್ಯಾಸು ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಮಂತ್ಲಿ ಬಿಲ್ ಬರುವಂಥ ಒಂದು ಸಾಧ್ಯತೆಗಳು ಈ ಥರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ. ಬಟ್ ಮುಂದಿನ ವರ್ಷಗಳಲ್ಲಿ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ಏನಿದೆ ಪ್ರತಿ ಮನೆಗೂ ಸಹ ಹಾಕಿಸ್ತೀವಿ ಅಂತ ಇದೊಂದು ಗ್ಯಾರಂಟಿಯನ್ನ, ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ 5ನೇ ಒಂದು ಗ್ಯಾರಂಟಿ ಯಾವುದು ಅಂದ್ರೆ ಇದು ಎಲೆಕ್ಷನ್ಗಿನ ಮುಂಚೆನೆ ಒಂದು ಗ್ಯಾರಂಟಿಯನ್ನ ಜಾರಿಗೆ ತಂದಿದ್ದಾರೆ. ಈ ಗ್ಯಾರಂಟಿ ಅನ್ನೋದಕ್ಕಿಂತ ಮುಂಚೆನೆ ಜಾರಿಗೆ ತಂದಿದ್ದಾರೆ, ಅರ್ಥ ಆಯ್ತಾ. ಅದೇ ರೀತಿ ಸೂರ್ಯ ಯೋಜನೆ ಅಡಿಯಲ್ಲಿ ಸೋಲಾರ್ ಉಚಿತ ಕರೆಂಟ್ ಅನ್ನ ಒಂದು ಕೊಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಾರೆ. ಸಬ್ಸಿಡಿ ಮೂಲಕ ನಿಮ್ಮ ಮನೆ ಮೇಲೆ ನೀವು ಏನ್ ಮಾಡಬಹುದು ಅಂದ್ರೆ ಸೋಲಾರ್ ಪ್ಯಾನಲ್ ಅನ್ನು ಹಾಕಿಸ್ಕೊಂಡು ನಿಮ್ಮ ಮನೆಯ ವಿದ್ಯುತ್ ಅನ್ನ ನೀವೇ ಉತ್ಪಾದನೆ ಮಾಡ್ಕೊಳ್ಬಹುದು, ಅರ್ಥ ಆಯ್ತಾ. ಈಗ 0 ಕರೆಂಟ್ ಬಿಲ್ ಮಾಡಿಸ್ಬೇಕು ಅಂತ ಮೋದಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸುಮಾರು ಒಂದು 3-4 ತಿಂಗಳುಗಳ ಹಿಂದೆನೆ ಒಂದು ಪ್ಲಾನ್ ಮಾಡಿ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಸಹ ಬಿಡುಗಡೆ ಮಾಡಿದೆ. ಇದು ಆಲ್ರೆಡಿ ಸುಮಾರು ಜನ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದಾರೆ, ಅರ್ಥ ಆಯ್ತಾ. ಈಗ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿಸ್ಕೊಳ್ಬಹುದು, ಹಾಕಿಸ್ಕೊಳ್ಳಿ, ಅರ್ಥ ಆಯ್ತಾ. ಅದೇ ರೀತಿ 6ನೇ ಪಾಯಿಂಟ್ ಯಾವುದು ಅಂದ್ರೆ ದೇಶದ 4 ಮೂಲೆಯಲ್ಲೂ ಸಹ ಬುಲೆಟ್ ಟ್ರೈನ್ ಅನ್ನ ಇಳಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸರ್ 8ನೇದು ಒಂದೇ ಭಾರತ ಸ್ಲೀಪರ್ ಮತ್ತು ಒಂದೇ ಭಾರತ ಮೆಟ್ರೋನು ಸಹ ತರ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ದೇಶ ಅಭಿವೃದ್ಧಿ ಕಡೆಗೆ ಒಂದು ಹೆಜ್ಜೆ ಇಟ್ಟಿರೋ ತರ ಈ ಗ್ಯಾರಂಟಿಗಳು, ಅರ್ಥ ಆಯ್ತಾ. ಅದೇ ರೀತಿ ಆಯುಷ್ಮಾನ್ ಭಾರತ್ ನಿಂದ ಬಡವರಿಗೆ 5 ಲಕ್ಷ ಫ್ರೀ ಆಗಿ ಒಂದು ಏನು ಮೆಡಿಕಲ್ ಇನ್ಶೂರೆನ್ಸ್ ಬರ್ತಿದೆ. ಅದೇ ರೀತಿ ಮೇನ್ ಆಗಿ ತೃತೀಯ ಲಿಂಗಿಗಳಿಗೂ ಸಹ ಅಂದ್ರೆ ಮಂಗಳಮುಖಿಯವರಿಗೂ ಸಹ ಒಂದು ಭಾರತದಲ್ಲಿ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರು ಇದ್ರೆ ಅವ್ರಿಗೂ ಸಹ 5 ಲಕ್ಷ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ, ಅರ್ಥ ಆಯ್ತಾ. ಅದೇ ರೀತಿ ಮೈನ್ ಆಗಿ 11ನೇ ಒಂದು ಗ್ಯಾರಂಟಿ ಯಾವುದು ಅಂದ್ರೆ ಜನೌಷಧಿ ಕೇಂದ್ರಗಳಲ್ಲಿ 80% ರಿಯಾಯಿತಿಯಲ್ಲಿ ಔಷಧಿಗಳು ದೊರೆತಿದೆ, ಅರ್ಥ ಆಯ್ತಾ. ಈಗಲೂ ಸಹ ಸಿಗ್ತಿದೆ. ನಾನು ಅದನ್ನೇ ಬಳಕೆ ಮಾಡುವಂಥದ್ದು. ತುಂಬಾ ಅದ್ಭುತವಾಗಿರ್ತದೆ ಪ್ರಾಡಕ್ಟ್ಗಳು ಅಷ್ಟೇ, ಒಂದು ಮೆಡಿಸಿನ್ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ. ಯಾವುದೇ ಒಂದು ಕೆಲವೊಂದು ಎಲ್ಲೂ ಸಿಗದೆ ಇರೋದು ಅಲ್ಲೂ ಸಿಗಲ್ಲ, ಅರ್ಥ ಆಯ್ತಾ. ಮೆಡಿಕಲ್ ತುಂಬಾ ಚೆನ್ನಾಗಿದೆ. ಏನಾದ್ರು ಬ್ಯೂಟಿಗೆ ಸಂಬಂಧಪಟ್ಟಿರೋ ಹಾಗೆ ಅಂತ ಒಂದು ಪ್ರಾಡಕ್ಟ್ಗಳು ಮಾತ್ರ ಸಿಗೋದಿಲ್ಲ, ಅರ್ಥ ಆಯ್ತಾ. ಇನ್ನು ಮಿಕ್ಕಿರುವಂತಹ ಒಂದು ಹೆಲ್ತ್ಗೆ ಸಂಬಂಧಪಟ್ಟಿರುವಂತ ಒಂದು ಏನ್ ಇದಿರ್ತಾವೋ ಒಂದು ಔಷಧಿಗಳಿರ್ತಾವ ಅದನ್ನೆಲ್ಲ ಕಡ್ಡಾಯವಾಗಿ ಸಿಗ್ತದೆ. ಸಿಕ್ಕಿಲ್ಲ ಅಂದ್ರೆ ಇಷ್ಟ ದಿನ ಬಿಟ್ಟು ಬನ್ನಿ ಅಂತ ತಿಳಿಸ್ಕೊಡ್ತಾರೆ. ಅಷ್ಟು ದಿನ ಬಿಟ್ಟು ಹೋದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಬಟ್ ಇದರಿಂದ ಪ್ರತಿಯೊಬ್ಬರಿಗೂ ಸಹ ತುಂಬಾ ಅನುಕೂಲ ಆಗ್ತಿದೆ, ಅರ್ಥ ಆಯ್ತಾ. ಅದೇ ರೀತಿ ಮೈನ್ ಆಗಿ ಇನ್ನು 12ನೇ ಒಂದು ಗ್ಯಾರಂಟಿ ಯಾವುದು ಅಂದ್ರೆ ಈಗ 5G ಇನ್ನು ಬಂದಿಲ್ಲ, ಅರ್ಥ ಆಯ್ತಾ. ಇನ್ನು ಕಂಪ್ಲೀಟ್ ಆಗಿ ಬಂದಿಲ್ಲ, ಬಟ್ ರನ್ನಿಂಗ್ ವರ್ಕ್ ಆಗ್ತಿದೆ, ಅರ್ಥ ಆಯ್ತಾ. 2024ರಲ್ಲಿ ಬಿಜೆಪಿ ಸರ್ಕಾರ ಏನಾದ್ರು ಬಂದ್ರೆ ಮೈನ್ ಆಗಿ 6G ಮೂಲಕ ದೇಶದ ಡಿಜಿಟಲ್ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದಂತೂ ಅದ್ಭುತ, ಅರ್ಥ ಆಯ್ತಾ. ಯಾಕೆಂದ್ರೆ ಈಗ 5G ಬರ್ತಿದೆ, ಅರ್ಥ ಆಯ್ತಾ. ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ 5G ಬರ್ತಿದೆ. ಬಟ್ ಅದಕ್ಕಿಂತ ಮುಂದಿನ ದಿನಗಳಲ್ಲಿ 6G ಕ್ರಾಂತಿಯನ್ನ ಉಂಟು ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತೀನಿ, ಅರ್ಥ ಆಯ್ತಾ. ಎಲ್ಲ ನಮ್ಮ ದೇಶದಲ್ಲಿ ಯಾವ್ಯಾವ ಮೇನ್ ದೇವಸ್ಥಾನಗಳಿರ್ತಾವೋ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಇದು ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಇಷ್ಟು ಒಂದು ಮೋದಿ ಸರ್ಕಾರದ ಒಂದು ಗ್ಯಾರಂಟಿ ಅಂತ ಹೇಳ್ಬೋದು. ಬಿಜೆಪಿ ಸರ್ಕಾರ ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು ಏನ್ ಮಾಡಿದೆ ಅಂದ್ರೆ ಒಂದು 25 ಗ್ಯಾರಂಟಿಗಳನ್ನ ಕೊಟ್ಟಿದೆ. 25 ಗ್ಯಾರಂಟಿಗಳಲ್ಲಿ 5 ಡಿವೈಡ್ ಮಾಡಿದ್ರೆ ಸುಮಾರು ಗ್ಯಾರಂಟಿಗಳಾಗ್ಬಿಡ್ತಾವೆ. ಅವರು ಅಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮೈನ್ ಆಗಿ ಚರ್ಚೆ ಆಗ್ತಿರೋದು ಕಾಂಗ್ರೆಸ್ ಗ್ಯಾರಂಟಿನಲ್ಲಿ ಮಹಿಳೆಯರಿಗೆ 1 ಲಕ್ಷ ಫ್ರೀ ಆಗಿ ಕೊಟ್ಬಿಡ್ತೀವಿ, ಇನ್ನೆಂತಕ್ಕೋ ಫ್ರೀ ಆಗಿ ಕೊಡ್ತೀವಿ. ಇದನ್ನೆಲ್ಲ ನೋಡೋದಾದ್ರೆ ಒಂದ್ ಸ್ವಲ್ಪ ಭಯ ಆಗುತ್ತೆ, ಅರ್ಥ ಆಯ್ತಾ. ಈಗಲೇ ಏನಾಗಿದೆ ಅಂದ್ರೆ ಸುಮಾರು 2,500 ರೂಪಾಯಿ ಹಣವನ್ನ ಹಾಕಿ ನಮ್ಗೆ ಒಂದು ಬೆಲೆ ಎಲ್ಲ ಪೂರ್ತಿ ಏರಿಕೆ ಮಾಡ್ಬಿಟ್ಟಿದ್ದಾರೆ, ಅರ್ಥ ಆಯ್ತಾ. ಇವ್ರೇನಾದ್ರು ಇನ್ನೂ 1 ಲಕ್ಷ ಏನಾದ್ರು ಕೊಟ್ಬಿಟ್ರೆ ಪೆಟ್ರೋಲ್ 200 ರೂಪಾಯಿ ಆಗ್ಬಿಟ್ಟಿರ್ತದೇನೋ, ಯಾರು ಗೊತ್ತು ಗುರು, ಅರ್ಥ ಆಯ್ತಾ. ಇದನ್ನೆಲ್ಲ ದಯವಿಟ್ಟು ಓಟ್ ಹಾಕ್ಬೇಕಾದ್ರೆ ನೋಡಿಕೊಂಡು ಎಜುಕೇಟೆಡ್ಗಳಾಗಿ ನೀವು ಓಟ್ ಹಾಕಬೇಕು. ಅದ್ರ ಬಗ್ಗೆ ತಿಳ್ಕೊಂಡು ಅರ್ಥ ಆಯ್ತಾ. ಸ್ವಲ್ಪ ನೋಡ್ಕೊಂಡು ಓಟ್ ಹಾಕಿ, ಯಾರೇ ಆಗಲಿ, ನನ್ನ ರಿಕ್ವೆಸ್ಟ್ ಇದೆ, ಅರ್ಥ ಆಯ್ತಾ. ಯಾಕೆಂದ್ರೆ ಸುಮಾರು ಜನ ಎಲೆಕ್ಷನ್ ಅಲ್ಲಿ ಯಾರು ಹಣ ಕೊಡ್ತಾರೋ, ಯಾರು ಒಂದು ಇನ್ನೇನೋ ಕೊಡ್ತಾರೋ, ಇನ್ನೇನೆಲ್ಲ ಉಡುಗೊರೆಗಳನ್ನ ಕೊಡ್ತಾರೋ ಅಂಥವ್ರು ಓಟ್ ಹಾಕ್ಬಿಡ್ತಾರೆ ಚುನಾವಣೆ ಟೈಮ್ನಲ್ಲಿ, ಅರ್ಥ ಆಯ್ತಾ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾರು ರೈಟ್ ಪರ್ಸನ್ ಅನ್ನಿಸ್ತಾರೋ ಅಂಥವ್ರಿಗೆ ಮಾತ್ರ ಓಟ್ ನೀಡಿ, ಅರ್ಥ ಆಯ್ತಾ. ಓಕೆ, ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಯಾವ್ದಾದ್ರು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಒಂದು ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.